ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟ ಸಂಗಾತಿಗಳೇ ಮತ್ತು ಈ ಬಿಡದಿ ಹೋಬಳಿ ಬೈರಮಂಗಲದ ಎಲ್ಲ ಭಾಗದ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ರೈತ ಮಿತ್ರರೇ, ತಾಯಂದಿರೇ, ಈಗಾಗಲೇ ಬಿಡದಿ ಹೋರಾಟದ ಬಗ್ಗೆ ಇಡೀ ದೇಶಕ್ಕೆ ಸುದ್ದಿ ಆಗಿದೆ. ಸರ್ಕಾರ ಯಾವ ರೀತಿ ಈ ಭಾಗದ ಜನರಿಗೆ ತೊಂದರೆ ಕೊಡ್ತಾ ಇದೆ ಅನ್ನೋದು ಕೂಡ ತಾವೆಲ್ಲ ನೋಡಿದ್ದೀರಿ, ಗಮನಿಸ್ತಾ ಇದ್ದೀರಿ. ಒಂದು ವಿಪರ್ಯಾಸ ಅಂತಂದ್ರೆ ಈ ಯೋಜನೆ ಬರೋದಕ್ಕೆ ಬಹಳಷ್ಟು ವಿಳಂಬ ಆಯ್ತಾ ಇತ್ತು. ಶೀಘ್ರವಾಗಿ ಯೋಜನೆ ಮಾಡಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಆದ ತಕ್ಷಣ ಅವರು ಚೆಕ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರ ಆದ್ಯತೆ, ಮುಖ್ಯಮಂತ್ರಿ ಅವರ ಆದ್ಯತೆ ಯಾವುದು ಅನ್ನೋದು ನಿಮ್ಗೆ ಈಗ ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿ ಅವರು ಬರೀ ಬಿಡದಿಗೆ ಮುಖ್ಯಮಂತ್ರಿ ಆಗಿದಾರ ಅಥವಾ 26,000 ಹಳ್ಳಿಗಳಿಗೆ ಮುಖ್ಯಮಂತ್ರಿ ಆಗಿದಾರ ಅನ್ನೋದನ್ನ ನಾವು ಮತ್ತೆ ಗಮನಿಸಬೇಕಾಗ್ತದೆ, ಅದನ್ನ ರಿವ್ಯೂ ಮಾಡ್ಬೇಕಾಗ್ತದೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಈ ಭಾಗದ ಜನರನ್ನ ಸಂತ್ರಸ್ತರನ್ನ ಮಾಡೋದ್ರಿಂದ ಅವ್ರು ಖಂಡಿತವಾಗಿ ಅವ್ರ ಪಕ್ಷಕ್ಕೆ ಮತ್ತೆ ಅವ್ರಿಗೆ ಒಂದು ಕೆಟ್ಟ ಹೆಸರನ್ನ ತಂದ್ಕೊತಾರೆ. ಈಗಾಗಲೇ ನಾವು ನೋಡಿದೀವಿ ಹಲವಾರು KIDBಗಳಲ್ಲಿ ಈಗೇನು ಅವರು ಹಣ ಕೊಟ್ಟಿದ್ದಾರೆ, ಹಣ ತಗೊಳಕ್ ಕಮಿಷನ್ 2 ಕೋಟಿ ಚೆಕ್ ಕೊಟ್ರೆ ಅದನ್ನ ಡ್ರಾ ಮಾಡ್ಬೇಕಾದ್ರೆ 10% ಕೊಡ್ಬೇಕು ರೈತರು. ಅಲ್ಲಿ ತಗೋಬೇಕಾದ್ರೆ 20 ಲಕ್ಷ ಅಲ್ಲೇ ಹೋಯ್ತು. ಇನ್ನು ಊರಿಗೆ ತಂದ ದುಡ್ಡು ಒಂದು 6 ತಿಂಗಳಿಗೆ ವರ್ಷಕ್ಕೆ ಜಮೀನು ಕೊಟ್ರು. ಅದು ಏನು ಬರಡು ಭೂಮಿ, ಅದು ಏನು ಈ ತರ ಫಲವತ್ತಾದ ಭೂಮಿ ಎಲ್ಲ ಉಪಯೋಗ ಬರದೇ ಇದ್ದಂತ ಭೂಮಿ. ಆದ್ರೂ ಅದನ್ನ ತಗೊಂಡು ಇವತ್ತು ಅವರೆಲ್ಲ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದು ಕೆಲಸ ಕೊಡಿ ಸರ್ ನಮ್ಗೆ ಅಲ್ಲೇ ಅಂತ ಕೇಳ್ತಾವ್ರು. ಕೆಲಸನೂ ಕೊಡ್ತಾ ಇಲ್ಲ. ಇದು ಬೇಕಾ? ಈ ತರದ ಅಭಿವೃದ್ಧಿ ನಮಗ್ ಬೇಕಾ? ಏನು ತಾಯಂದ್ರೆ ಹೇಳಿ ಬೇಕಾ ಇದು? ಈಗ ನಿಮಗೆ ಬೇಡದಿರೋದು ಈಗ ಅವ್ರಿಗೆ ಹಾಕ್ಬೇಕು, ನಿಮಗೆ ಬೇಕಿಲ್ಲ ಅವ್ರಿಗೆ ಹಾಕ್ಬೇಕು ಕಮಿಷನ್. ಈಗ ಶಿವಕುಮಾರ್ ಅವ್ರು ಏನ್ ಹೇಳ್ತಾರೆ, ನಾನು ಕೆಂಪೇಗೌಡರ ಮಗ, ಇವ್ರೇನ್ ಟಾಟಾದವ್ರ ಮಗನ ಅಥವಾ ಬಿರ್ಲಾದವ್ರ ಮಗನ? ಅವರು ರೈತರ ಮಕ್ಕಳಾಗಿದ್ರೆ ರೈತರ ಕೆಲಸ ಮಾಡ್ಲಿ ಬಿಡಿ. ಏನಪ್ಪ ನಿಮ್ ಕೆಲಸ ಮಾಡ್ಬೇಕಾ, ಬಿರ್ಲಾದವ್ರ ಕೆಲಸ ಮಾಡ್ಬೇಕಾ? ಓಟ್ ಹಾಕೋರು ನೀವು, ಅವ್ರ ನೀವು ತೀರ್ಮಾನ ತಗೊಳ್ಳಿ. ಸರ್ಕಾರ ಅಂದ್ರೆ ನೀವು ಡಬ್ಬಿ ಒಳಗೆ ತೀರ್ಮಾನ ತಗೋಬೇಕು ಅಷ್ಟೇ. ಇನ್ನೇನು ಇದಕ್ಕೆ ದಾರಿ ಇಲ್ಲ. ಇದಕ್ಕೆ ದಾರಿ ಇರೋದು ಒಂದೇ ದಾರಿ. ಇನ್ನೇನು ಮಾಡಕ್ಕಾಗಲ್ಲ. ಕಾನೂನ ಹೆಂಗ್ ಬೇಕಂಗ್ ಬರ್ಕತಾವ್ರ, ಹೆಂಗ್ ಬೇಕಂಗ್ ಕೊಡ್ತಾವ್ರ. ನೀವೆಲ್ಲ ಯುವಕರಿದ್ದೀರಿ. ಈಗಾಗಲೇ ನೋಡಿ ನಮ್ಮ KRS ಪಕ್ಷದವರು ಕೂಡ ಇಲ್ಲಿ ಬಂದಿದ್ದಾರೆ. ಯುವಕರಿದ್ದಾರೆ ಸಾಕಷ್ಟು ಜನ. ನೀವೆಲ್ಲ ಹಳೆ ತಲೆಮಾರಿನವರು. ಒಂದ್ ರೀತಿ ನಾವು ಕಷ್ಟಪಟ್ಟವಪ್ಪ ಅಂತೀವಿ. ಮುಂದವರು ಜಮೀನೇ ಇರಲ್ಲ, ಅವ್ರು ಹೇಳಂಗೆ ರೈತರೇ ಆಗಿರಲ್ಲ. ಯಾವ್ದೋ ಒಂದು ಕಾರ್ಮಿಕರಾಗ ಅಥವಾ ಯಾವ್ದೋ ಒಂದು P1 ಆಗ ಇರ್ಬೇಕಾಯ್ತದ. ಇದು ನಮಗ್ ಬೇಕಾಗಿಲ್ಲ. ಅವ್ರ ದುಡ್ಡು ನಮಗ್ ಖಂಡಿತ ಉಳಿಯಲ್ಲ. ನಮ್ಮ ಭೂಮಿ ನಮ್ಗಿರ್ಲಿ. ನಮ್ಮ ಹೋರಾಟ, ನಮ್ಮ ಭೂಮಿ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲ ರೈತ ಹೋರಾಟಕ್ಕೆ ಜಯವಾಗ್ಲಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.